ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎತ್ತೆತ್ತ ನೋಡಿದ ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಸ್ಪಾದ ನೀನೇ ದೇವ, ನಮ್ಮ ಲಿಂಗದೇವರು. ಶರಣ ಬಂಧುಗಳಲ್ಲಿ ಶರಣಾರ್ಥಿಗಳು. ಗುರು ಬಸವಣ್ಣನವರು ದೇವರ ಸ್ವರೂಪವನ್ನು ಹೇಳುವಾಗ ದೇವರ ಆಕಾರ ಸ್ವರೂಪ ಬಗ್ಗೆ ಹೇಳುವಾಗ ಎತ್ತೆತ್ತ ನೋಡಿರ ತತ್ತ ನೀನೇ ದೇವ, ಸಕಲ ವಿಸ್ತಾರರು ನೀನೇ ದೇವ, ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಸ್ಪಾದ ನೀನೇ ದೇವ ಎಂದು ಹೇಳಿದ್ದಾರೆ. ಎಳ್ಳಿನಲ್ಲಿ ಎಣ್ಣೆಯಂತೆ, ಹಾಲಿನಲ್ಲಿ ಬೆಣ್ಣೆಯಂತೆ ದೇವರು ಅಣುವಿನಲ್ಲಿಯೂ ತುಂಬಿದ್ದಾನೆ. ದೇವರಿಲ್ಲದ ಸ್ಥಳವೇ ಇಲ್ಲ. ದೇವರು ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಂದು ಜೀವಾತ್ಮನಲ್ಲಿಯೂ ಇದ್ದಾನೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ. ಒಬ್ಬ ರಾಜನಿದ್ದ. ರಾಜನ ಆಸ್ಥಾನದಲ್ಲಿ ಸಾಕಷ್ಟು ಜನ ಪಂಡಿತರಿದ್ದರು. ಆ ಪಂಡಿತರಲ್ಲಿ ಕಾಶಿನಾಥ ಶಾಸ್ತ್ರಿ ಎನ್ನುವ ಒಬ್ಬ ಪಂಡಿತನಿದ್ದ. ಒಂದು ದಿವಸ ರಾಜನು ತನ್ನ ಆಸ್ಥಾನದಲ್ಲಿ ಎಲ್ಲ ಮಂತ್ರಿಗಳನ್ನು ಕರೆದು ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ದೇವರು ಎಲ್ಲಿದ್ದಾನೆ? ದೇವರು ಯಾವ ಕಡೆ ಮುಖ ಮಾಡಿದ್ದಾನೆ? ದೇವರು ಏನು ಮಾಡುತ್ತಾನೆ ಎಂದು 3 ಪ್ರಶ್ನೆಗಳನ್ನು ಕೇಳಿದರು. ಆದರೆ ಆ ಪ್ರಶ್ನೆಗಳಿಗೆ ಯಾರೂ ಉತ್ತರ ಕೊಡಲಿಲ್ಲ. ರಾಜನಿಗೆ ಬಹಳ ಬೇಸರವಾಯಿತು. ನನ್ನ ಆಶ್ರಮದಲ್ಲಿ ಇಂಥ ನವರತ್ನಗಳು 9 ಜನ ಮಂತ್ರಿಗಳಿದ್ದರೂ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದು ಭಾಳ ಬೇಜಾರಾಗಿ ಅವನೊಂದು ನಿರ್ಧಾರ ಏನು ತಗೊಂಡ್ರೆ, ನನ್ನ ಪ್ರಶ್ನೆಗಳಿಗೆ 1 ವಾರದಲ್ಲಿ ಉತ್ತರ ಕೊಡದಿದ್ದರೆ ಆ ಮಂತ್ರಿಯನ್ನು, ಆ ಶಾಸ್ತ್ರಿಯನ್ನು ತಲೆದಂಡ ವಿಧಿಸುವುದಾಗಿ ಘೋಷಣೆ ಮಾಡುತ್ತಾರೆ. ಅದನ್ನು ತಿಳಿದು ಆ ಕಾಶಿನಾಥ ಶಾಸ್ತ್ರಿ ಪಂಡಿತರು ಮನೆಗೆ ಬಂದು ಭಾಳ ವಿಚಾರ ಮಾಡ್ತಾ ಇರ್ತಾರೆ. ರಾಜನ ಪ್ರಶ್ನೆಗೆ ಉತ್ತರ ಕೊಡುವುದಾದರೂ ಹೇಗೆ ಎಂದು ವಿಚಾರಿಸುತ್ತಿರುವಾಗ ಅವರ ಮನೆಯಲ್ಲಿ ಕೆಲಸಕ್ಕಾಗಿ ಜೀತದಾಳು ಕುರುಬ ಕಲ್ಲಯ್ಯನಿದ್ದ. ಅವನು ಕೇಳ್ತಾನೆ, ಶಾಸ್ತ್ರಿಗಳೇ, ಯಾಕ್ರಿ ಗೊತ್ತಾ ಮುಂಜಾನೆಯಿಂದ ನೀವು ಭಾಳ ಉದಾಸೀನವಾಗಿದ್ರಲ್ಲ, ಏನು ಸಮಾಚಾರ? ಯಾಕೋ ನೀವು ಭಾಳ ಉದಾಸೀನವಾಗಿದ್ರಿ, ನೀವು ಮನಸ್ಥಿತಿ ಸರಿಯಾಗಿಲ್ಲ, ಏನು ಸಮಾಚಾರ ಹೇಳಿ ಅಂದ್ರೆ ಅವಂತಾನ, ಹೋಗು, ಈ ಕುರುಬನಂತವನೇ, ಮೊಳ ಕುರುಬನಂತವನೇ, ನಿನಗೇನು ಗೊತ್ತು? ನಾನೇ ಉತ್ತರ ಕೊಡ್ಲಿಕ್ಕಾಗಿಲ್ಲ, ಈಗ ನಿನಗೇನು ಹೇಳೋದು? ನಾನೊಂದು ಭಾಳ ಸಮಸ್ಯೆದಾಗ ಸಿಕ್ಬಿದ್ದೀನಿ. ಏನು ಹೇಳ್ರಿ, ಹೇಳ್ರಿ ಅಂತಂದ. ಆದಾಗ ಹೇಳ್ರಿ ಅಂದಾಗ ರಾಜನ ಕಾಶಿನಾಥ ಶಾಸ್ತ್ರಿ ಪಂಡಿತರು ಹೇಳ್ತಾರೆ, ನೋಡು, ಇವತ್ತು ರಾಜ ನನಗೆ ಕೆಲವು 3 ಪ್ರಶ್ನೆಗಳನ್ನು ಕೇಳಿದ್ದಾನೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಉತ್ತರ ಕೊಡ್ದಿದ್ರೆ 1 ವಾರದಲ್ಲಿ ನಮಗೆ ತಲೆದಂಡ ವಿಧಿಸ್ತಾನ ಅಂತ ಹೇಳ್ತಾರೆ. ಏನು ಪ್ರಶ್ನೆಗಳನ್ನ ಕೇಳೇನ್ರಿ ಅಂತ ಕುರುಬರ ಕಲ್ಲಯ್ಯ ಕೇಳ್ದ. ಆಗ ಕಾಶಿನಾಥ ಶಾಸ್ತ್ರಿಗಳು ಪಂಡಿತರು ಹೇಳಿದ್ರು, ನೋಡು, ಮೊದಲನೇ ಪ್ರಶ್ನೆ ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರು. 2ನೇ ಪ್ರಶ್ನೆ ದೇವರು ಯಾವ ಕಡೆ ಮುಖ ಮಾಡಿದ್ದಾನೆ ಅಂತ ಕೇಳಿದ್ರು. 3ನೇ ಪ್ರಶ್ನೆ ದೇವರು ಏನೇನು ಮಾಡ್ತಾನ ಅಂತ ಕೇಳಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಆ ಕಲ್ಲಯ್ಯ ಸಂತೋಷದಿಂದ, ಶಾಸ್ತ್ರಿಗಳೇ, ನೀವು ಏನು ಚಿಂತೆ ಪಡುವ ಕಾರಣವಿಲ್ಲ, ಯಾಕಂದ್ರೆ ಈ ಪ್ರಶ್ನೆಗಳಿಗೆ ನಾನು ತಕ್ಷಣವಾಗಿ ಉತ್ತರ ಕೊಟ್ಬಿಡ್ತೀನಿ ಅಂತ ಹೇಳ್ದ. ನೀನೇನು ಉತ್ತರ ಕೊಡ್ತೀರ? ಅಲ್ಲಿ ಮಹಾನ್ ಪಂಡಿತರೇ ಉತ್ತರ ಕೊಟ್ಟಿಲ್ಲ, ನೀನೇನು ಉತ್ತರ ಕೊಡ್ತಿ ಅಂತ ಕಾಶಿನಾಥ ಶಾಸ್ತ್ರಿಗೆ ಹೇಳ್ತಾರೆ. ಅಲ್ಲ, ನೀವು ನನಗೆ ಪರವಾನಗಿ ಪತ್ರ ಕೊಡ್ರಿ, ನಾನು ಹೋಗಿ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದಾಗ ಕಾಶಿನಾಥ ಶಾಸ್ತ್ರಿಗಳು ತಮ್ಮ ಅಲ್ಲಿಗೆ ಹೋಗುವಂಥ ಒಂದು ಅನುಮತಿ ಪತ್ರವನ್ನು, ಆಸ್ಥಾನಕ್ಕೆ ಹೋಗುವಂಥ ಅನುಮತಿ ಪತ್ರವನ್ನು ಆ ಕಲ್ಲಯ್ಯನಿಗೆ ಕೊಟ್ಟು ಕಳಿಸ್ಬಿಡ್ತಾರೆ. ಅವನು ಆಶ್ರಮಕ್ಕೆ ಹೋಗುವಾಗ ಆ ಭಟರು ತಡಿತಾರೆ. ಯಾರು ನೀನು? ನಾನು ಕಾಶಿನಾಥ ಶಾಸ್ತ್ರಿ ಪಂಡಿತರ
ಆಳಾಗಿದ್ದೀನಿ, ನಾನು ರಾಜನಿಗೆ ಉತ್ತರ ಕೊಡಬೇಕು ಅಸಲಾಗ ಹೋಗ್ತಾ ಇದ್ದೀನಿ, ನನಗೆ ಯಾರು ತಡಿಬೇಡ್ರಿ ಅಂಥೇಳಿ ಆ ಅನುಮತಿ ಪತ್ರ ತೋರಿಸ್ತಾನೆ. ತೋರಿದ ನಂತರ ಎಲ್ಲರೂ ಹೋಗ್ತಾರೆ. ಸಭೆ ಪ್ರಾರಂಭ ಆಗ್ತದ. ಪ್ರಾರಂಭ ಆದ ನಂತರ ಆ ರಾಜ ಕೇಳ್ತಾನೆ, ತುಂಬ ಸಂತೋಷ, ನೀವು ಉತ್ತರ ಕೊಡ್ಲಿಕ್ಕೆ ಬಂದಿಲ್ಲ, ಆಗಲಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು ಅಂತ ಹೇಳ್ತಾರೆ. ಆವಾಗ ಕಲ್ಲಯ್ಯ ಹೇಳ್ತಾನೆ, ನೋಡ್ರಿ, ಹೇಳುವವರು ಮೇಲೆ ಕೂಡಬೇಕು, ಕೇಳುವವರು ಕೆಳಗೆ ಕೂಡಬೇಕು ಅಂತ ಹೇಳ್ತಾನೆ. ರಾಜ ಅಂತನ ಆಗಲಿ ನಾನು ಕೆಳಗೆ ಕೂಡ್ತೀನಿ ಅಂಥೇಳಿ ರಾಜ ಕೆಳಗೆ ಕೂಡ್ತಾನೆ. ಈ ಕಲ್ಲಯ್ಯ, ಕುರುಬರ ಕಲ್ಲಯ್ಯ ಏನಿದ್ದಲ್ಲ ಉತ್ತರ ಕೊಡಕ್ಕೆ ಹೋಗೋದನು, ಅವನು ಮ್ಯಾಲೆ ಸಿಂಹಾಸನ ಮೇಲೆ ಕೂಡ್ತಾನೆ. ಕುಂತರ ರಾಜ ಕೇಳ್ತಾನೆ, ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡು, ಏನು? ದೇವರು ಎಲ್ಲಿದ್ದಾನೆ ಅಂತ ಹೇಳ್ತಾರೆ. ದೇವರು ಎಲ್ಲಿದ್ದಾನೆ ಅಂತಂದ್ರೆ ಅವನು ಹೇಳ್ತಾನೆ, ಆಗಲಿ ಇಲ್ಲೊಂದು ಆಕಳ ತರಿಸ್ರಿ ಅಂತ. ಆಕಳ ತರಿಸಿದ್ರು. ಆಕಳ ಹಾಲು ಹಿಂಡ್ರಿ ಅಂತ ಹೇಳ್ದ. ಹಾಲು ಹಿಡಿದ್ರು. ಆ ಹಾಲು ಎದುರಿಕ್ಕಿದಾಗ ಆ ಕಲ್ಲಯ್ಯ ಕೇಳ್ತಾನ, ಹಾಲಿನಲ್ಲಿ ತುಪ್ಪವಿದೆ, ಆದರೆ ತುಪ್ಪ ಕಾಣಿಸ್ದೇನು ಅಂತ ಕೇಳ್ತಾರೆ. ಇಲ್ಲ, ಕಾಣಿಸಂಗಿಲ್ಲ, ತುಪ್ಪ ಕಾಣಿಸ್ಬೇಕು. ಆದರೆ ತುಪ್ಪ ಕಾಣಿಸ್ಬೇಕು ಅಂದ್ರೆ ಹಾಲಿಗೆ ಏನು ಬೇಕು? ಕಾಸಬೇಕು, ಹೆಪ್ಪು ಹಾಕಬೇಕು, ಅದಕ್ಕೆ ಕಡಿಬೇಕು, ಬೆಣ್ಣೆ ಬರ್ತದ, ಬೆಣ್ಣೆ ಕಾಸಿದಾಗ ಮಾತ್ರ ತುಪ್ಪ ಕಾಣುತ್ತದೆ. ಇಷ್ಟೊಂದು ಸಾಧನೆ ಮಾಡಬೇಕು. ಆದ್ರೆ ಹಾಲಿನಲ್ಲಿ ತುಪ್ಪ ಇದೆ, ಇಲ್ಲ ಅಂತ ಹೇಳಿಕ್ಕೆ ಬರೋಂಗಿಲ್ಲ, ಆದ್ರೆ ತುಪ್ಪ ಕಾಣಿಸಂಗಿಲ್ಲ. ಆದರೆ ಈ ಹಾಲು ಎಲ್ಲಿತ್ತು? ಹಾಲು ಆಕಳ ಕೆಚ್ಚಲಿನಲ್ಲಿತ್ತು. ಆದ್ರೆ ಮೊದಲು ಹಾಲು ಕಾಣಿಸ್ಲಿಲ್ಲ, ಹಾಲು ಕರೆದಾಗ ಮಾತ್ರ ಹಾಲು ಬಂತು. ಯಾವ ರೀತಿ ಆಕಳ ಕೆಚ್ಚಿನಲ್ಲಿ ಹಾಲಿತ್ತು, ಯಾವ ರೀತಿ ಹಾಲಿನಲ್ಲಿ ತುಪ್ಪವಿದೆಯೋ ಅದೇ ರೀತಿ ದೇವರು ಸರ್ವಾಂತರ್ಯಾಮಿಯಾಗಿದ್ದಾನೆ, ಪ್ರತಿಯೊಂದು ಸ್ಥಳದಲ್ಲಿದ್ದಾನೆ, ಎಲ್ಲ ಅಣುವಿನಲ್ಲಿ ತುಂಬಿಕೊಂಡಿದ್ದಾನೆ ಅಂತ ಉತ್ತರ ಕೊಡ್ತಾರೆ ಕಲ್ಲಯ್ಯನವರು. ಎರಡನೇ ಪ್ರಶ್ನೆ ಕೇಳ್ತಾರ, ದೇವರು ಯಾವ ಕಡೆ ಮುಖ ಮಾಡಿದ್ದಾನೆ ಅಂತ. ಆವಾಗ ಹೇಳಿದ್ರ, ಒಂದು ಜ್ಯೋತಿ ತರ್ರಿ, ಜ್ಯೋತಿ ಹೊತ್ತಿಸ್ರಂತಾರ. ಆಸ್ಥಾನದಲ್ಲಿ ಒಂದು ಜ್ಯೋತಿ ತರ್ತಾರ, ಜ್ಯೋತಿ ಹೊತ್ತಿಸ್ತಾರ. ಆವಾಗ ಕೇಳ್ತಾನ, ಈ ಜ್ಯೋತಿ ಮುಖ ಯಾವ ಕಡೆ ಇದೆ ಅಂತ ಕೇಳ್ತಾನೆ ರಾಜನಿಗೆ. ರಾಜ ಅಂತಾರ, ಇದ್ರ ಮುಖ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಅದ ಮುಖ ಇದಕ್ಕೆ ಅಂದ್ರೆ ಅದೇ ರೀತಿ ರೀ, ದೇವರು ಎಲ್ಲ ಕಡೆ ಮುಖ ಇದೆ, ಒಂದು ಕಡೆ ಅಂತಿಲ್ಲ, ದೇವರು ಎಲ್ಲ ಕಡೆ ನೋಡ್ತಾ ಇರ್ತಾನೆ, ಎಲ್ಲ ಕಡೆ ಮುಖ ಇದೆ ಅಂತ ಹೇಳಿಬಿಡ್ತಾರೆ. ಆಮೇಲೆ ಮೂರನೇ ಪ್ರಶ್ನೆ ಕೇಳ್ತಾರ, ದೇವ್ರು ಏನು ಮಾಡ್ತಾನ ಅಂತ. ಇನ್ನೂ ನಿಮಗೆ ಗೊತ್ತಾಗಿಲ್ಲೇನ್ರಿ ದೇವ್ರು ಏನು ಮಾಡ್ತಾನಂತ? ದೇವ್ರು ಏನು ಮಾಡಬೇಕು ಎಲ್ಲ ಮಾಡ್ತಾನ. ಯಾರಿಗೆ ಸಿಂಹಾಸನ ಮೇಲೆ ಕೂಡಿಸ್ಬೇಕು ಅವ್ರಿಗೆ ಕೆಳಗೆ ಕೂಡಿಸ್ತಾನ, ಯಾರಿಗೆ ಶಾಸ್ತ್ರಿ ಪಟ್ಟ ಕಟ್ಟಿ ಆಶ್ರಮದಾಗ ಕೂಡಿಸ್ಬೇಕಾಗಿತ್ತೋ ಅವನಿಗೆ ಮನ್ಯಾಗ ಕೂಡ್ಸ್ಲಕ್ಕೆ ಹಚ್ಚಿ ಮನ್ಯಾಗ ಕೆಲಸ ಮಾಡೋನಂತ ಕಲ್ಲಯ್ಯನನ್ನು ಆಸ್ಥಾನಕ್ಕೆ ಕಳಿಸ್ಯಾನ. ದೇವ್ರು ಏನು ಬೇಕಾದ್ರೂ ಮಾಡ್ತಾನ ಅಂತ ಹೇಳ್ತಾನೆ. ಉಪ್ಪರಿಗೆ ಆಗಿದ್ದವ್ರಿಗೆ ಅಟ್ಟಕ್ಕೆ ಮೇಲೆ ಕೂಡ್ಸಾನ, ಅಟ್ಟದ ಮೇಲೆ ಇದ್ದವ್ರಿಗೆ ಉಪ್ಪರಿಗೆ ಕೂಡ್ಸಾನ. ದೇವ್ರು ಏನು ಮಾಡಿದ್ರು ಬೇಕಾದ್ರೂ ಮಾಡ್ತಾನ ಅಂಥೇಳಿ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. 3 ಪ್ರಶ್ನೆಗೆ ಉತ್ತರ ಕೇಳಿ ಆ ಸ್ಥಾನದಲ್ಲಿ ರಾಜನಿಗೆ ಭಾಳ ಸಂತೋಷ ಆಗ್ತದೆ. ಅವನಿಗೊಂದು ಪುರಸ್ಕಾರ ಕೊಟ್ಟು ಅವನನ್ನು ಮನೆಗೆ ಕಳಿಸ್ತಾರೆ. ಈ ರೀತಿ ದೇವರು ಸರ್ವಾಂತರಾಗಿ, ದೇವರು ಪ್ರತಿಯೊಂದರಲ್ಲಿದ್ದಾನೆ, ದೇವರು ಅಣುವಿನಲ್ಲಿಯೂ ಇದ್ದಾನೆ ಅಂಥೇಳಿ ನಾವು ಈ ಮಾತನ್ನು ಇಲ್ಲಿಗೆ ಮುಗಿಸೋಣ. ಶರಣು ಶರಣಾರ್ಥಿಗಳು.